ಇನ್ನು ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರದ ಹತ್ತಿರವೇ ಈಗ ಅಮೆರಿಕ ಅಟ್ಯಾಕ್ ಮಾಡಿರುವಂಥದ್ದು. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ನಡೆಸಿದೆ. ಇರಾನ್ನ ಕಿರೀಟ ರತ್ನ ಖಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಈ ಖಾರ್ಗ್ ದ್ವೀಪವನ್ನ ಇರಾನ್ನ ಕಿರೀಟ ರತ್ನ ಅಂತ ಕರೆಯಲಾಗುತ್ತೆ. ಬಾಂಬ್ ದಾಳಿಗೆ ಖಾರ್ಗ್ ದ್ವೀಪದ ಮಿಲಿಟರಿ ನೆಲೆಗಳು ಕೂಡ ನಾಶ ಆಗಿರುವಂಥದ್ದು. ಪ್ರಮುಖ ತೈಲ ಮೂಲ ಸೌಕರ್ಯವನ್ನ ಗುರಿಯಾಗಿಸುವ ಎಚ್ಚರಿಕೆಯನ್ನ ಕೂಡ ಅಮೆರಿಕ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ನೀವು ಈಗಲೂ ಕೂಡ ಒಪ್ಕೊಳ್ಳದೆ ಇದ್ರೆ ನಿಮ್ಮ ತೈಲ ಸಂಗ್ರಹಾಗಾರಗಳ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ನ ಖಾರ್ಗ್ ದ್ವೀಪದಿಂದಲೇ 90% ತೈಲೋತ್ಪನ್ನಗಳು ರಫ್ತು ಆಗುವಂಥದ್ದು ಇದೇ ಇರಾನ್ನ ಖಾರ್ಗ್ ದ್ವೀಪದಿಂದ. ಇರಾನ್ಗೆ ಅತಿ ದೊಡ್ಡ ಹೊಡೆತ ಬೀಳುತ್ತೆ. ಇಲ್ಲಿನ ತೈಲ ಸಂಗ್ರಹಾಗಾರದ ಮೇಲೆ ಏನಾದರೂ ಆಯಿಲ್ ಟರ್ಮಿನಲ್ಗಳೇನಿದಾವೆ ಅಲ್ಲಿ ಅದರ ಮೇಲೆ ದಾಳಿಯನ್ನ ಮಾಡಿದ್ರೆ ಅಮೆರಿಕ ಭಾರಿ ಹೊಡೆತ ಬೀಳುತ್ತೆ. ಇರಾನ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿದ್ದಾರೆ. ಈಗಾಗಲೇ ಖಾರ್ಗ್ ದ್ವೀಪದ ಸಮೀಪದಲ್ಲಿಯೇ ಸೇನಾ ನೆಲೆಗಳೇನಿದ್ವು ಇರಾನ್ದು, ಆ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದಾಳಿಯನ್ನ ಮಾಡಿ ಇವಾಗ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಾಶ್ರೀ, ಯಾವ ರೀತಿಯ ಎಫೆಕ್ಟ್ ಆಗತ್ತೆ ಇರಾನ್ಗೆ ಈ ಖಾರ್ಗ್ ದ್ವೀಪದ ಮೇಲೆ ಏನಾದರೂ ಅಮೆರಿಕ ಅಟ್ಯಾಕ್ ಮಾಡಿದ್ರೆ? ನವೀನ್, ಯುದ್ಧ ಆರಂಭ ಆಗಿ 10-15 ದಿನಗಳಾಗ್ತಾ ಬಂತು. ಅಮೆರಿಕ ಕಳೆದ 1 ವಾರದಿಂದ ಹೇಳ್ತಾನೆ ಇದೆ, ನಾವು ಇರಾನ್ನ ನೌಕಾಪಡೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೀವಿ, ಇರಾನ್ನ ವಾಯುಪಡೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೀವಿ, ಅದನ್ನ ಅವರು ರೀಬಿಲ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಅಮೆರಿಕ ಹೇಳ್ತಾನೆ ಇದೆ. ಬಟ್ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅಂದ್ರೆ ಅಮೆರಿಕ ಗೊತ್ತಿದೆ, ತನ್ನಿಂದ ಸಂಪೂರ್ಣ ಪ್ರಮಾಣದಲ್ಲಿ ಇರಾನ್ನ ಸೇನೆಯನ್ನ ನಿಷ್ಪ್ರಯೋಜಕ ಮಾಡೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಇರಾನ್ನ ತನ್ನ ಎದುರು ಬಗ್ಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ. ಯಾಕಂದ್ರೆ ಇರಾನ್ನ ಬಳಿ ಇರುವಂತಹ ಬ್ರಹ್ಮಾಸ್ತ್ರ ಹಾರ್ಮುಜ್ ಜಲಸಂಧಿ. ಆ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಪ್ರಾತಿನಿಧ್ಯವನ್ನ, ತನ್ನ ಸುಪ್ರಮೆಸಿಯನ್ನ ಇರಾನ್ ಇವತ್ತಿಗೂ ಮೆರಿತಾ ಇರೋದ್ರಿಂದ ಕೇವಲ ಅಮೆರಿಕ ಅಥವಾ ಭಾರತ ಅಥವಾ ಬೇರೆ ಯಾವುದೋ ರಾಷ್ಟ್ರ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ 20% ತೈಲ ಸಪ್ಲೈ ಆಗುವಂತಹ ಒಂದು ರೂಟ್ ಅದು. ಆ ರೂಟ್ನಲ್ಲಿ ಯಾರು ತೈಲವನ್ನ ಪಡ್ಕೊಳ್ತಾ ಇದ್ರು ಅವರಿಗೆ ಆ ಎಲ್ಲಾ ದೇಶಗಳಿಗೂ ಸಮಸ್ಯೆ ಆಗಿದೆ. ಖುದ್ದು ಅಮೆರಿಕಾಗೂ ಕೂಡ ಸಮಸ್ಯೆ ಆಗಿದೆ. ಹಾಗಾಗಿನೇ ಇಂಥದ್ದೊಂದು ರಿಗರಸ್ ಸ್ಟೆಪ್ ನ ಅಮೆರಿಕ ತೆಗೆದುಕೊಂಡಿದೆ ಅಂತ ಹೇಳಬಹುದೇನೋ. ಆ ಖಾರ್ಗ್ ಐಲ್ಯಾಂಡ್ ಏನಿದೆ, ಆ ಖಾರ್ಗ್ ಐಲ್ಯಾಂಡ್ ಇರಾನ್ನ ಕರಾವಳಿಯಿಂದ 33 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ದ್ವೀಪ. ಹಾರ್ಮುಜ್ ಜಲಸಂಧಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದ್ವೀಪ. ಆ ದ್ವೀಪ ಇರಾನ್ಗೆ ಯಾಕೆ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟು ಅಂತಂದ್ರೆ ಇರಾನ್ನ ದೊಡ್ಡ ಮಟ್ಟದ ತೈಲ ಉತ್ಪಾದನೆ ಜೊತೆಗೆ ತೈಲ ಎಕ್ಸ್ಪೋರ್ಟ್ ಆಗೋದು ಅದೇ ಖಾರ್ಗ್ ಐಲ್ಯಾಂಡ್ ನ ಮೂಲಕ. ಬಹಳ ದೊಡ್ಡ ಮಟ್ಟದ ರಿಫೈನರಿಗಳಿದ್ದಾವೆ, ಅಲ್ಲಿ ಸ್ಟೋರೇಜ್ಗಳಿದ್ದಾವೆ, ಮಿಲಿಟರಿ ಅವರ ನೆಲೆಗಳಿದ್ದಾವೆ. ಸ್ಟ್ರಾಟಜಿಕಲಿ ಇರಾನ್ಗೆ ಆ ಪ್ಲೇಸ್ ಖಾರ್ಗ್ ಐಲ್ಯಾಂಡ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಇರಾನ್ನ ಡಿಸ್ಮ್ಯಾಂಟಲ್ ಮಾಡಬೇಕು, ಇರಾನ್ನ ಬಗ್ಗಿಸಲೇಬೇಕು ಅಂತ ಪಟ್ಟನ್ನ ಹಿಡ್ಕೊಂಡಿರುವಂತಹ ಅಮೆರಿಕ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಶಿಪ್ಗಳು ಅಥವಾ ಜಗತ್ತಿನ ಬೇರೆ ರಾಷ್ಟ್ರಗಳ ಹಡಗುಗಳು ಹೋಗೋದಕ್ಕೆ ಇರಾನ್ ತಲೆಬಾಗಬೇಕು, ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದನ್ನು ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರು. ಜ್ಯುವೆಲ್ ಆಫ್ ಇರಾನ್ ಅಂತ ಹಾಕಿದ್ದಾರೆ. ಅಂದ್ರೆ ಇರಾನ್ನ ಮುಕುಟಮಣಿ ಅದು, ಇರಾನ್ಗೆ ಬಹಳ ಇಂಪಾರ್ಟೆಂಟ್ ಖಾರ್ಗ್ ಐಲ್ಯಾಂಡ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿನೇ ಆರಂಭದಲ್ಲಿ ಅಲ್ಲಿರುವಂತಹ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸನ ಅಮೆರಿಕ ಮಾಡಿದೆ. ಪರ್ಟಿಕ್ಯುಲರ್ ಆಗಿ ಅವರೇ ಮೆನ್ಷನ್ ಮಾಡಿದ್ದಾರೆ, ನಾವು ಅಲ್ಲಿರುವಂತಹ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದ್ರ ಮೇಲೆ ನಾವು ದಾಳಿಯನ್ನ ಮಾಡಿಲ್ಲ. ಯಾಕೆ ದಾಳಿಯನ್ನ ಮಾಡಿಲ್ಲ ಅಂದ್ರೆ ಡೆಲಿಬರೇಟ್ಲಿ ನಾವು ಅದನ್ನ ಅವಾಯ್ಡ್ ಮಾಡಿದೀವಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಮತ್ತೆ ಆ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗುವಂತಹ ಹಡಗುಗಳಿಗೆ ತಡೆಯನ್ನ ಒಡ್ತೀರಿ ಅಥವಾ ಬೇರೆ ರಾಷ್ಟ್ರದ ಹಡಗುಗಳಿಗೆ ನೀವು ತಡೆಯನ್ನ ಒಡ್ತೀರಿ, ಅಟ್ಯಾಕ್ ಮಾಡ್ತೀರಿ ಅಂತಂದ್ರೆ ನಾವು ಅದ್ರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಇಲ್ಲಿ ತನಕ ಇರಾನ್ನ ಮೇಲೆ ಅಮೆರಿಕ ಮಾಡಿರುವಂತಹ ದಾಳಿಯಲ್ಲಿ ಈ ದಾಳಿ ಏನಿದೆ ಇವತ್ತು ಖಾರ್ಗ್ ಐಲ್ಯಾಂಡ್ ಮೇಲೆ ಮಾಡಿರುವಂತಹ ದಾಳಿ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿದೆ, ನಾವು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ ಅಮೆರಿಕ ಕ್ಲೇಮ್ ಮಾಡ್ಕೊಂಡಿದೆ. ಇರಾನ್ಗೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ, ವಿಶ್ಲೇಷಣೆ ಏನು, ಜಾಗತಿಕ ತಜ್ಞರ ವಿಶ್ಲೇಷಣೆ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಇಲ್ಲಿರುವಂತಹ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ನವೀನ್, ಆ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಒಂದು ವೇಳೆ ಅಮೆರಿಕ ಧ್ವಂಸ ಮಾಡ್ತು ಅಂತಂದ್ರೆ ಈಗಿರುವಂತಹ ಸರ್ಕಾರ ಅಲ್ಲ,
ಮುಂದೆ ಬರುವಂತಹ ಸರ್ಕಾರಕ್ಕೂ ಇರಾನ್ನ ರೀಬಿಲ್ಟ್ ಮಾಡೋದು ಅಥವಾ ಒಂದು ರಾಷ್ಟ್ರವಾಗಿ ಇರಾನ್ನ ನಡೆಸೋದು ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಆ ಕಾರ್ಗ್ ಐಲ್ಯಾಂಡ್ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿದೆ ಅನ್ನೋದು ಅಮೆರಿಕಾದ ವಾದ. ಹಾಗಾಗಿ ಈಗ ಏನ್ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ, ಸದ್ಯಕ್ಕೆ ಸೇನಾ ನೆಲೆಗಳನ್ನ ಮಾತ್ರ ಕಾರ್ಗ್ ಐಲ್ಯಾಂಡ್ ನಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಇಫ್ ಇನ್ ಕೇಸ್ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ಸುಪ್ರಮಿಸಿಯನ್ನ ಹೀಗೆ ಮೆರಿತಾ ಹೋದ್ರೆ, ಬೇರೆ ರಾಷ್ಟ್ರಗಳ ಹಡಗುಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡದೇ ಇದ್ರೆ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸುವಂತಹ ಎಚ್ಚರಿಕೆಯನ್ನ ಅಮೆರಿಕ ನೀಡಿರುವಂತದ್ದು. ನವೀನ್, ಥ್ಯಾಂಕ್ ಯು ವಿದ್ಯಾ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ವಿವರಿಸ್ತಾ ಇದ್ರು ಏನೆಲ್ಲ ಸಮಸ್ಯೆ ಆಗತ್ತೆ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದ್ರೆ ಅಂತ. ನಾವು ವಿಡಿಯೋ ವಾಲಲ್ಲಿ ಅದನ್ನ ಗಮನಿಸ್ತಾ ಹೋಗೋಣ. ಇಲ್ಲಿ ವಿಡಿಯೋ ವಾಲ್ನಲ್ಲಿ ಕಾರ್ಗ್ ದ್ವೀಪವನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ತೈಲ ನಿಕ್ಷೇಪಗಳು, ಅವ್ರದ್ದು ಏನು ತೈಲ ಪ್ರಾಡಕ್ಟ್ಗಳಿದ್ದಾವೆ, ಆಯಿಲ್ ಟರ್ಮಿನಲ್ಗಳೇನಿದ್ದಾವೆ, ಈ ಆಯಿಲ್ ಟರ್ಮಿನಲ್ಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದೆಲ್ಲ ಏನಿದೆ, ಇದು ಕಾರ್ಗ್ ದ್ವೀಪದಲ್ಲಿ ಇರುವಂತಹ ಇರಾನ್ನ ಆಯಿಲ್ ಟರ್ಮಿನಲ್. ಇದು ಈ ಟರ್ಮಿನಲ್ಗಳಲ್ಲಿನೇ ಆಯಿಲನ್ನು ಸಂಗ್ರಹಿಸಿಕೊಂಡಿರೋದು, ಆಯಿಲ್ ಪ್ರಾಡಕ್ಟ್ಸನ್ನು ಇರಾನ್ ಸಂಗ್ರಹವಾಗಿ ಇಟ್ಕೊಂಡಿರೋದು. ಇದರ ಇತಿಹಾಸವನ್ನು ಕೂಡ ಸ್ವಲ್ಪ ನೋಡ್ತಾ ಹೋಗೋಣ. ಇರಾನ್ನ ಸಮುದ್ರ ತೀರದಿಂದ ನಾವು ಇಲ್ಲಿ ನೋಡ್ಬೋದು, ಇಲ್ಲಿದೆ ಇರಾನು. ಇದರ ಸಮುದ್ರ ತೀರದಿಂದ ಈ ಕಾರ್ಗ್ ದ್ವೀಪ ಏನಿದೆ ಇದು ಸುಮಾರು 25 ಕಿಲೋಮೀಟರ್ ದೂರ ಇದೆ. ಅಂದರೆ ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಇರಾನ್ನಿಂದ ನೀವು ಕಾರ್ಗ್ ದ್ವೀಪಕ್ಕೆ ಹೋಗೋದಕ್ಕೆ ಇಲ್ಲಿ ಸಮುದ್ರ ಮಾರ್ಗವಾಗಿ ಹೋಗೋದಕ್ಕಿದೆ, ಸ್ಟ್ರೇಟ್ ಆಫ್ ಹರ್ಮುಜ್ ಮೂಲಕವೂ ಹೋಗೋದಕ್ಕಿದೆ. ಸ್ಟ್ರೇಟ್ ಆಫ್ ಹರ್ಮುಜ್ ಅಂದರೆ ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿದೆ ಕೆಳಗಡೆಗೆ. ಅದು ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿ ಈ ಕಾರ್ಗ್ ದ್ವೀಪ ಇರುವಂಥದ್ದು. ಈ ಕಾರ್ಗ್ ದ್ವೀಪ ಇರಾನ್ನಿಂದ 25 ಕಿಲೋಮೀಟರ್. ಅದೇ ನಾವು ಹಾರ್ಮುಜ್ ಜಲಸಂಧಿಯನ್ನು ನಾವು ನೋಡೋದಾದ್ರೆ ಅಲ್ಲಿಂದ ಸುಮಾರು 483 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಕಾರ್ಗ್ ದ್ವೀಪ. ಕಾರ್ಗ್ ದ್ವೀಪವನ್ನ ಫರ್ಬಿಡನ್ ಐಲ್ಯಾಂಡ್ ಅಂದ್ರೆ ನಿಷೇಧಿತ ದ್ವೀಪ ಅಂತ ಕೂಡ ಕರೆಯಲಾಗತ್ತೆ. ಯಾಕೆ ಅಂದ್ರೆ ಇರಾನ್ನ 90% ತೈಲೋತ್ಪನ್ನಗಳು, ಕಚ್ಚಾ ತೈಲದ ರಿಸರ್ವಾಯರ್ಗಳು ಏನಿದೆ, ಅದರ ಟರ್ಮಿನಲ್ಸ್ ಏನಿದೆ, ಅದೆಲ್ಲ ಇರುವಂಥದ್ದು ಇಲ್ಲೇನೆ ಈ ಕಾರ್ಗ್ ದ್ವೀಪದಲ್ಲಿನೇ. ಇಲ್ಲಿ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ಬೋದು, ಅದು ಅಲ್ಲೇ ಇರುವಂಥದ್ದು. ಅದಕ್ಕೋಸ್ಕರನೇ ಇರಾನ್ಗೆ ಇದು ಸ್ಟ್ರಾಟಜಿಕಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. 1956ರಲ್ಲಿ ಇಲ್ಲಿ ಆಯಿಲ್ ರಿಸರ್ವಾಯರ್ಗಳನ್ನು ನಿರ್ಮಾಣ ಶುರು ಮಾಡಲಾಗತ್ತೆ. ಇಲ್ಲಿ ಮೊದಲಿಗೆ 20 ಚದುರ ಕಿಲೋಮೀಟರ್, ಆ ದ್ವೀಪದ ವ್ಯಾಪ್ತಿ ಏನಿದೆ, ಸುತ್ತಳತೆ ಏನಿದೆ, ಇದು 20 ಚದುರ ಕಿಲೋಮೀಟರ್ನಷ್ಟು ಇರುವಂಥದ್ದು. 1956ರಲ್ಲಿ ಮೊದಲಿಗೆ ಆಯಿಲ್ ರಿಸರ್ವಾಯರ್ಗಳನ್ನು, ಆಯಿಲ್ ಟರ್ಮಿನಲ್ಗಳ ನಿರ್ಮಾಣವನ್ನು ಅಲ್ಲಿ ಶುರು ಮಾಡಲಾಗತ್ತೆ. 60ರಲ್ಲಿ ಅಮೆರಿಕದ ಆಮ್ಕೋ ಸಂಸ್ಥೆಯಿಂದಲೇ ಇಲ್ಲಿ ಅದರ ಸಹಕಾರದೊಂದಿಗೆ, ಅದರ ಸಹಯೋಗದೊಂದಿಗೆ ಇರಾನ್ ಇಲ್ಲಿ ರಿಸರ್ವಾಯರ್ಗಳನ್ನು, ಆಯಿಲ್ ಟರ್ಮಿನಲ್ಗಳನ್ನು ನಿರ್ಮಿಸುತ್ತೆ. ಒಟ್ಟಾರೆಯಾಗಿ ಇಲ್ಲಿ 3 ಟರ್ಮಿನಲ್ಗಳು ನಿರ್ಮಾಣ ಆಗುತ್ತೆ. ಅದಾದ ಮೇಲೆ ಇರಾನ್ನಲ್ಲಿ ಏನು ನ್ಯಾಷನಲ್ ರೆವಲ್ಯೂಷನ್ ನಡೆಯುತ್ತೆ, ಆ ನ್ಯಾಷನಲ್ ರೆವಲ್ಯೂಷನ್ನಲ್ಲಿ ಅಲ್ಲಿ ಆಮ್ಕೋ ಸಂಸ್ಥೆಯಿಂದ ಸಂಪೂರ್ಣವಾಗಿ ಇದು ಇರಾನ್ ದೇಶ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಆ ದ್ವೀಪದಲ್ಲಿ ಇರುವಂತಹ ಎಲ್ಲ ಆಯಿಲ್ ಟರ್ಮಿನಲ್ ಅನ್ನ. ಅಲ್ಲಿಗೆ ಆಮ್ಕೋ ಸಂಸ್ಥೆ ಅಲ್ಲಿಂದ ಹೊರಟೋಗುತ್ತೆ. ಇದಾದ ಮೇಲೆ 1980ರಲ್ಲಿ ಇರಾಕ್ನ ಜೊತೆಯಲ್ಲಿ ಇರಾನ್ನ ಯುದ್ಧ ನಡೆಯುತ್ತೆ. ಈ ಯುದ್ಧದ ಸಂದರ್ಭದಲ್ಲಿ ಏನಿದೆ, ಆಗ ಇರಾಕ್ ಈ ಕಾರ್ಗ್ ದ್ವೀಪದ ಮೇಲೆ ಬಾಂಬ್ ದಾಳಿಗಳನ್ನ ಮಾಡಿದೆ. ಇದು 1 ವರ್ಷ 2 ವರ್ಷ ನಡೆದಂಥದ್ದಲ್ಲ, ಸುಮಾರು 8 ವರ್ಷಗಳ ಕಾಲ ನಡೆದಂತಹ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಇರಾನ್ಗೆ. ಅಲ್ಲಿ ತನ್ನ ಸಾಕಷ್ಟು ಆಸ್ತಿ ಪಾಸ್ತಿಯನ್ನ, ಆ ಆಯಿಲ್ ರಿಸರ್ವ್ ಏನಿದೆ ಅದನ್ನ ಕಳ್ಕೊಳ್ಳುತ್ತೆ ಇರಾನು. ಅದನ್ನ ಮತ್ತೆ ರೀಬಿಲ್ಡ್ ಮಾಡಿ ಇವಾಗ ನಡೆಸ್ತಾ ಇರುವಂತದ್ದು. ವಿದ್ಯಶ್ರೀ ಆಗ್ಲೇ ವಿವರಿಸ್ತಾ ಇದ್ರು, ಇದು ಒಂದು ರೀತಿಯಲ್ಲಿ ಇರಾನ್ಗೆ ಭಾರಿ ಪೆಟ್ಟನ್ನ ಕೊಡುವಂಥದ್ದು, ಅದರ ಆರ್ಥಿಕತೆಯನ್ನೇ ನೆಲಸಮ ಮಾಡುವಂಥದ್ದು ಒಂದು ವೇಳೆ ಅಮೆರಿಕ ಏನಾದರೂ ಅದರ ಆಯಿಲ್ ಟರ್ಮಿನಲ್ನ ಮೇಲೆ ದಾಳಿಯನ್ನ ಮಾಡಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.